ಪ್ರೈಸ್ ಲಾರ್ಡ್. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು. ಆಶ್ರಯ ಟಿ ವಿ ನೋಡುತ್ತಿರುವಂಥ ನಿಮ್ಮೆಲ್ಲರನ್ನು ಮತ್ತೆ ಪುನಃ ನಾನು ಸತ್ಯವೇದ ಶಾಲಾ ಕಾರ್ಯಕ್ರಮದಿಂದ ನೋಡುವುದರಲ್ಲಿ ಬಹಳ ಸಂತೋಷಗಳನ್ನಾಗಿದ್ದೇನೆ. ನಾನು ನೆನೆಸುತ್ತೇನೆ, ಈ ಸತ್ಯವೇದ ಶಾಲೆಯ ಸಂಚಿಕೆಗಳು ನಿಮಗೆ ಪ್ರಯೋಜನಕರವಾಗಿದೆ. ಯಜ್ಞವೇದಿ ಯಾತಕ್ಕಾಗಿ ಸೂಚಿಸುತ್ತಂದರೆ ದೇವರ ಸಂಬಂಧ. ಅಲ್ಲಿ ನೋಡುವಾಗ ಎಲಿಯನು 12 ಕಲ್ಲುಗಳನ್ನು ತೆಗೆದು ಇಸ್ರಾಯೇಲ್ 12 ಗೋತ್ರಗಳ ಸರಿಯಾಗಿ ಆ ಕಲ್ಲುಗಳನ್ನು ಇಟ್ಟಿದನು. ಅಂದರೆ 12 ಗೋತ್ರಗಳ ಒಗ್ಗಟ್ಟಿಗೆ ಸೂಚಿಸುವಂಥ, ಅನ್ಯೋನ್ಯತೆಗೆ ಸೂಚಿಸುವಂಥ ಬಲಿಪೀಠ ಒಡೆದು ಹೋಗಿದೆ, ಸಂಬಂಧವು ಒಡೆದು ಹೋಗಿದೆ, ಅನ್ಯೋನ್ಯತೆ ಒಡೆದು ಹೋಗಿದೆ, ದೇವರ ಪ್ರೀತಿಯು ಒಡೆದು ಹೋಗಿದೆ, ದೇವರಲ್ಲಿ ಇದ್ದಂಥ ಭಕ್ತಿಯು ಒಡೆದು ಹೋಗಿದೆ. ಎಲ್ಲವೂ ಹಾಳಾದ ರೀತಿಯಲ್ಲಿ ಅಲ್ಲಿ ಒಂದೊಂದು ಕಲ್ಲುಗಳನ್ನು ಜೋಡಿಸುವಾಗ ಏನನ್ನು ಸೂಚಿಸುತ್ತದೆ? ದೇವರೊಟ್ಟಿಗೆ ಇರುವಂಥ ಅನ್ಯೋನ್ಯತೆಯನ್ನು ಸೂಚಿಸುತ್ತದೆ. ಎರಡನೇದಾಗಿ ದೇವರನ್ನು ಪ್ರೀತಿಸುವಂಥದ್ದು ತೋರಿಸುತ್ತದೆ, ದೇವರಿಗೆ ಕೊಡುವಂಥ ಘನತೆಯನ್ನು ಸೂಚಿಸುತ್ತದೆ, ದೇವರೊಟ್ಟಿಗೆ ಇರುವಂಥ ಸಹವಾಸರು ಒಂದೊಂದೊಂದೊಂದು ಹಂತವಾಗಿ ಅವನು ಕಟ್ಟಿದಾಗ ಅದು ಒಂದು ಸೂಚಕವಾದ ಕಾರ್ಯವಾಗಿ ಮಾರ್ಪಡುತ್ತು. ಇವತ್ತು ದೇವರ ಅಪ್ಪಣೆ ಇಲ್ಲದೆ ನಾವೇನಾದ್ರು ಮಾಡುವುದಾದರೆ ನಾವು ಯಾವ ಉಜ್ಜೀವನವನ್ನು ನೋಡೋಕ್ಕಾಗಲ್ಲ. ದೇವರ ಅಪ್ಪಣೆ ಇಲ್ಲದೆ ಮಾಡುವ ಯಾವುದೇ ಕಾರ್ಯವಾಗಲಿ ಅದು ಸಫಲವಾಗುವುದಿಲ್ಲ. ದೇವರು ಹೇಳದೆ ಮಾಡುವಂಥ ಕಾರ್ಯ ಯಾವುದು ಸಿದ್ಧಿಗೆ ಬರುವುದು, ಆದರೆ ದೇವರು ಹೇಳುವುದಾದರೆ ದೇವರು ಅದನ್ನು ಮಾಡಿ ಮುಗಿಸುವನಾಗಿದ್ದಾನೆ. ಇಲ್ಲಿ ನೋಡುವಾಗ ಎಲಿಯನು ಹೇಳ್ತಾನೆ, ದೇವರೇ ಎಲ್ಲವೂ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದ್ದೇನೆಂಬುದು ಇವತ್ತು ತೋರಿಸಿಕೊಡು. ಎಲಿಯನು ಹೇಳ್ತಾನೆ, ಆಹಾಬ್ ರಾಜ ಮುಂದೆ ನಾನು ಹೇಳಿದೆ, ನನ್ನ ಮಾತಿಲ್ಲದೆ ಮಳೆ ಬರುವುದಿಲ್ಲ, ಹಿಮವು ಇರುವುದಿಲ್ಲ, ಮಂಚು ಬೀಳುವುದಿಲ್ಲ ಅಂತ ಹೇಳಿದೆ. ಅದು ನಾನು ಹೇಳಿದ್ದಲ್ಲಪ್ಪ, ನಾನು ಹೇಳಿದ್ದಲ್ಲ, ಅದು ನೀನು ಹೇಳಿದ್ದು. ನಿನ್ನ ಮಾತನ್ನು ಮಾತ್ರ ನಾನು ಹೇಳಿದ್ದೇನೆ. ಪ್ರವಾದಿಯ ಕೆಲಸ ಏನೆಂದರೆ, ದೇವರು ಯಾವ ಮಾತುಗಳನ್ನು ಹೇಳುತ್ತಾರೋ ದೇವರ ಬಾಯಾಗಿದ್ದು ತನ್ನ ಜನರಿಗೆ ಹೇಳುವುದೇ ಪ್ರವಾದಿಯ ಕೆಲಸ. ಇವತ್ತು ದಿನದಲ್ಲಿ ಆ ಪ್ರವಾದಿಯ ಕೆಲಸವನ್ನು ನೀನು ನಾನು ಮಾಡಬೇಕೆಂದು ದೇವರು ಹಂಬಲಿಸಿ ಈ ಸತ್ಯವೇದ ಶಾಲೆಯ ಪ್ರಾರ್ಥನಾ ಅಧ್ಯಯನದ ಸಮಯದಲ್ಲಿ ಈ ಪಾಠವನ್ನು ನಮಗೆ ಕಲಿಸಿಕೊಡುತ್ತಾ ಇದ್ದೇನೆ. ದೇವರು ಕೊಡುವಂಥ ಕಾರ್ಯವನ್ನು ನಾವು ಮಾಡುವರಾಗಿರೋ, ನಿನ್ನ ಅಪ್ಪನೆಯ ಮೇರೆಗೆ ನಾನು ಇದನ್ನೆಲ್ಲ ಮಾಡಿದ್ದೇನೋ ಎಂದು ತೋರಿಸಿಕೊಡು. ಇವು ನನ್ನ ಜನರ ಕಣ್ಣುಗಳನ್ನು ತೆರೆಯಬೇಕು. ಅಲ್ಲಿ ಇಸ್ರೇಲ್ ಜನರ ಎಲ್ಲ ಜನರು ಬಂದಿದ್ದರು. ಎಲ್ಲರೂ ಬಂದು ಪಾಲನಾ ವಿಗ್ರಹದ ಮುಂದೆ ಜನರು ಸುತ್ತು ತಿರುಗಿಕೊಂಡಿದ್ದಾರೆ. ಇವರಿಗೆ ನಿಜವಾದ ದೇವರು ಯಾರನ್ನು ತಿಳಿದುಕೊಳ್ಳಬೇಕು. ಇವತ್ತು ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣಗಳಲ್ಲಿ ನಿಜವಾದ ದೇವರು ಯಾರನ್ನು ತಿಳಿದುಕೊಳ್ಳಬೇಕು ಎಂದು ನೀನು ಪ್ರಾರ್ಥಿಸುವಾಗ, ನಿನ್ನ ಅಪ್ಪಣೆ ಮೇರೆಗೆ ನಾನು ಜೀವಿಸುತ್ತೇನೆ, ನೀನು ಹೇಳಿದಂತೆ ನಾನು ಮಾಡ್ತೇನೆ, ನನ್ನ ಜನರ ಕಣ್ಣನ್ನು ತೆರಿ ಅಂತ ಕೇಳುವಾಗ ಇವರಿಗೆ ಅದು ತೋರಿಸಿಕೊಡು. ಇಲ್ಲಿ ನೋಡುವಾಗ ವಾಕ್ಯ ಹೇಳುತ್ತದೆ, ತೋರಿಸು, ನೀನೇ ನಿಜವಾದ ದೇವರಿಂದ ನನ್ನೊಂದಿಗೆ ಇರುವುದನ್ನು ನೀನನ್ನು ತೋರಿಸುವಂಥ ಎಲಿಯನ್ನು ಪ್ರಾರ್ಥಿಸ್ತಾನೆ. ಇವತ್ತು ನಮ್ಮ ಪ್ರಾರ್ಥನೆ ಆಗಾಗ್ಗೆ ಮಾರ್ಪಡಬೇಕು. ಎಸಯ್ಯ, ನಾನು ನಿನ್ನ ನಂಬಿ ಬಂದಿದ್ದೇನೆ, ನಾನು ನಿನ್ನೊಟ್ಟಿಗೆ ಇರುವುದನ್ನು ಜನರು ನೋಡುವಂತೆ ತೋರಿಸಿಕೊಡು. ಹೌದು ಪ್ರಿಯರೇ, ನಮ್ಮೊಟ್ಟಿಗೆ ದೇವರು ಇರುವುದನ್ನು ಜನರು ನೋಡಬೇಕು. ನಾವೇ ಆ ಯಜ್ಞವೇದಿಯಾಗಿದ್ದೀವಿ, ನಾವೇ ಆ ಬಲಿಪೀಠವಾಗಿದ್ದೇವೆ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ದೇವರಿಗೆ ಅಯಿಷ್ಟವಾದ ಕಾರ್ಯಗಳು, ವಿರೋಧವಾದ ಕಾರ್ಯಗಳು ಇರುವುದಾದರೆ ಅದನ್ನೇ ಅವತ್ತು ನಾವು ಸರಿಪಡಿಸೋಣ. ಎಲಿಯನು ಮೊದಲನೇದಾಗಿ ದೇವರ ಅಗ್ನಿಯನ್ನು ಇಳಿಸುವುದಕ್ಕೆ ಮುಂಚಿತವಾಗಿ ಬಲಿಪೀಠವನ್ನು ಕಟ್ಟಿದನು. ನಿನ್ನ ಸಂಬಂಧ ಹೇಗಿದೆ? ಇವತ್ತು ದೇವರೊಟ್ಟಿಗೆ ನಿನ್ನ ಸಂಬಂಧವು ಹೇಗಿದೆ? ನಮ್ಮ ಕುಟುಂಬದಲ್ಲಿ ದೇವರ ಅನ್ಯೋನ್ಯ ಐಕ್ಯತೆ ಹೇಗಿದೆ? ನಮ್ಮ ಸಭೆಗಳಲ್ಲಿ ನಮ್ಮ ಐಕ್ಯತೆ ಹೇಗಿದೆ? ನಮ್ಮ ಸಭೆಗಳಲ್ಲಿ, ನಾವು ಹೋಗುವಂಥ ಸಭೆಗಳಲ್ಲಿ ಬೋಧಕರೊಟ್ಟಿಗೆ ನಮ್ಮ ಐಕ್ಯ ಸಂಬಂಧ ಯಾವ ರೀತಿ ಇದೆ? ಜನರ ಜೊತೆಗೆ ನಮ್ಮ ಐಕ್ಯ ಸಂಬಂಧ ಯಾವ ರೀತಿ ಇದೆ? ನಮ್ಮ ಪರಿಶುದ್ಧ ಜೀವಿತದಲ್ಲಿ ನಾವು ಹೇಗಿದ್ದೇವೆಂದು ನಾವು ಪರೀಕ್ಷಿಸಿಕೊಳ್ಳೋದು ತುಂಬ ಉತ್ತಮವಾದ ಒಂದು ಕೆಲಸವಾಗಿದೆ. ಇವತ್ತು ದೇವರ ಅಗ್ನಿಯು ನಿನ್ನ ಮೂಲಕ ಇಳಿದು ಬಂದು ನಿಜವಾದ ದೇವರು ಯೇಸು ನಿಜವಾದ ಜೀವ ಸ್ವರೂಪನ ದೇವರೆಂದು ನಿನ್ನ ಮೂಲಕ ತೋರಿಸಪಡಬೇಕಾದ್ರೆ ನಿನ್ನ ಜೀವಿತವನ್ನು ಸರಿಪಡಿಸಿಕೊಳ್ಳಬೇಕು. ನಿಮ್ಮ ಜೀವಿತವನ್ನು ನೀವು ಸರಿಪಡಿಸಿಕೊಳ್ಳಬೇಕು. ನಮ್ಮ ಜೀವಿತವನ್ನು ನಾವು ಸರಿಪಡಿಸಿಕೊಳ್ಳಬೇಕು. ನಮ್ಮ ಕುಟುಂಬವನ್ನು ನಾವು ಸರಿಪಡಿಸಿಕೊಳ್ಳಬೇಕು. ನಮ್ಮ ಪ್ರಾರ್ಥನಾ ಜೀವಿತವನ್ನು ನಾವು ಸರಿಪಡಿಸಿಕೊಳ್ಳಬೇಕು. ನಮ್ಮ ಆರಾಧನೆಯ ಸಮಯಗಳನ್ನು ನಾವು ಸರಿಪಡಿಸಿಕೊಳ್ಳಬೇಕು. ನಾವು ಓದುವಂಥ
ಕೆಲಸ ಮಾಡುವಂಥ ವಸಿಸುವ ಜಾಗದಲ್ಲಿ ನಮ್ಮ ಕಾರ್ಯಗಳನ್ನು ನಾವು ಸರಿಪಡಿಸಿಕೊಂಡು, ದೇವರೇ ನಿನ್ನ ಅಪ್ಪಣದ ಮೇರೆಗೆ ನಿನ್ನ ಮಾತಿನ ರೀತಿಯಾಗಿ ನಾನು ನಡೀತಾ ಇದ್ದೀನಿ, ನೀನು ನನ್ನೊಟ್ಟಿಗೆ ಇದ್ದೀಯಾ ಅಂತ ತೋರಿಸಿಕೊಡುವುದಕ್ಕಾಗಿ ನನ್ನ ಪ್ರಾರ್ಥನೆಯನ್ನು ಕೇಳು ಎನ್ನುವಾಗ ನಿಜವಾಗಲೂ ಎಲಿಯನ ದೇವನು ನಿನ್ನ ಪ್ರಾರ್ಥನೆಯನ್ನು ಕೇಳುವನಾಗಿದ್ದಾನೆ. ಅಲ್ಲಿ ಎರಡನೇದಾಗಿ ನೋಡುವಾಗ 37ನೇ ವಚನ 18ನೇ ಅಧ್ಯಾಯ 1 ರಾಜ್ಯ ಅರಸುಗಳು 18ನೇ ಅಧ್ಯಾಯ 37ನೇ ವಚನದಲ್ಲಿ ನೋಡುವಾಗ, ತೋರಿಸಿಕೊಡು, ಕಿವಿಗೊಡು, ಯೆಹೋವನೇ ಕಿವಿಗೊಡು, ಯೆಹೋವನಾದ ನೀನೇ ಒಬ್ಬನೇ ದೇವರು. ಈ ಜನರು ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಕೊಳ್ಳುವವನು ಆಗಿರುತ್ತೀ ಎಂಬುದನ್ನು ಇವರು ತಿರುಗಿ ತಿಳಿಪಡಿಸು ಎಂದು ಪ್ರಾರ್ಥಿಸಿದನು. ಈ ಜನರು ಕಣ್ಗಳು ತೆರೆದು ಮಾತ್ರವಲ್ಲದೆ ನೀನೇ ದೇವರೆಂದು ನಿನ್ನ ಕಡೆಗೆ ತಿರುಗಿಕೊಳ್ಳುವುದಕ್ಕಾಗಿ ನನ್ನ ಪ್ರಾರ್ಥನೆಯನ್ನು ಕೇಳು. ಎಲಿಯನ ಪ್ರಾರ್ಥನೆ ಒಂದು ಸಾಧಾರಣವಾದ ವ್ಯಕ್ತಿಯ ಒಂದು ಪ್ರಾರ್ಥನೆ. ಯಾಕೋಬನ 5:17ನಲ್ಲಿ ನಾವು ಆರಂಭದಲ್ಲಿ ಹೇಳಿದೆ, ನಮ್ಮಂತೆ ನಮ್ಮ ಹಾಗೆ ಸಾಧಾರಣವಾದ ಬಲಹೀನನಾದ ಎಲಿಯನನ ಪ್ರಾರ್ಥನೆ ಮಾಡುವಾಗ 3 ವರ್ಷ 6 ತಿಂಗಳು ಮಳೆಯಾಗಲಿ ಮಂಜಾಗಲಿ ಬಂದಿಲ್ಲ. ಅದೇ ಮನುಷ್ಯರಾಗಿದ್ದ ನಾವು ನಮ್ಮ ಪ್ರಾರ್ಥನೆ ಮುಖಾಂತರವಾಗಿ ದೇವರು ಕ್ರಿಯೆ ಮಾಡುತ್ತಾನೆ ಅಂತ ತೋರಿಸಿಕೊಡುತ್ತಾ ಇದ್ದಾನೆ. ಅವನ ಎಲಿಯನು ಹೇಳ್ತಾ ಇದ್ದಾನೆ, ಈ ಜನರು ಮನಸ್ಸು ನಿನ್ನ ಕಡೆಗೆ ತಿರುಗಿಕೊಳ್ಳುವುದಕ್ಕಾಗಿ ನನ್ನ ಪ್ರಾರ್ಥನೆಯನ್ನು ಲಾಲಿಸು. ನಮ್ಮ ಪ್ರಾರ್ಥನೆ ಯಾವುದಕ್ಕಾಗಿ ನಾವು ಉಪಯೋಗ ಮಾಡ್ತಾ ಇದ್ದೀವಿ? ನಾನು ಆಶೀರ್ವಾದವಾಗಿರ್ಬೇಕು, ದೇವರು ಆಶೀರ್ವಾದ ಕೊಡೋದ್ರಲ್ಲಿ ಕೋರುವುದರಲ್ಲಿ ದೇವರಲ್ಲಿ ಕೇಳುವುದರಲ್ಲಿ ಯಾವ ಸಂದೇಹವೂ ಇಲ್ಲ, ಅದಕ್ಕೆ ಅದು ಅಡ್ಡಿಯೂ ಇಲ್ಲ. ದೇವರನ್ನು ಆಶೀರ್ವದಿಸುತ್ತಾನೆ, ನಿಜಾನೇ. ಆದರೆ ಎಷ್ಟೋ ಪಟ್ಟಣಗಳು, ಎಷ್ಟೋ ಹಳ್ಳಿಗಳು, ಎಷ್ಟೋ ಜನರು ಹಾಳಾಗ್ತಾ ಇದ್ದಾರೆ. ಅವ್ರನ್ನ ದೇವರ ಕಡೆಗೆ ತಿರುಗಿಸಬೇಕಾದ್ರೆ ನಿನ್ನ ಪ್ರಾರ್ಥನೆ ಅವಶ್ಯಕತೆವಾಗಿದೆ. ನಿನ್ನಲ್ಲಿರುವಂಥ ವೈರಾಗ್ಯವು ಅವಶ್ಯಕತೆವಾಗಿದೆ. ನಿನ್ನಲ್ಲಿರುವಂಥ ದೇವರ ಸಂಬಂಧವು ಪ್ರಾಮುಖ್ಯವಾಗಿದೆ. ನಿನಗೆ ಇರುವಂಥ ಭಕ್ತಿ ಮುಖ್ಯ ಬೇಕಾಗಿದೆ. ಈಗ ಎಲಿಯನು ಪ್ರಾರ್ಥನೆ ಮಾಡಿದ ನಂತರ ನಾವು ಅಲ್ಲಿ ಕೆಳಗಡೆ ನೋಡ್ಬೋದು, ಅವನು ಪ್ರಾರ್ಥನೆ ಮಾಡಿ ಮುಗಿಸಿದಲೇ ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಲ್ಲು ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರು ಬಿಟ್ಟಿತು. ಇಲ್ಲಿ ನೋಡುವಾಗ ಎಲಿಯ ಪ್ರಾರ್ಥನೆ ಮಾಡಿ ಮುಗಿಸಿದ ಕೂಡಲೇ ನಿನ್ನ ಪ್ರಾರ್ಥನೆ ಮಾಡಿ ಮುಗಿಸುವಾಗ ದೇವರನ್ನು ಉತ್ತರವನ್ನು ನೀನು ನೋಡೋನಾಗಿದೆಯಾ? ಅದು ಯಾವ ರೀತಿ ಪ್ರಾರ್ಥನೆ ಅಂದರೆ ದೇವರ ಅಪ್ಪಣೆ ಕೊಟ್ಟಂಥ ಪ್ರಾರ್ಥನೆ, ದೇವರ ಚಿತ್ತದ ಪ್ರಾರ್ಥನೆ. ದೇವರನ್ನು ಏನು ಹೇಳಿದನೋ ಅದನ್ನು ಮಾಡಿ ಮುಗಿಸಿ ನೀನು ಪ್ರಾರ್ಥನೆ ಮಾಡುವಾಗ ಉಜ್ಜೀನವು ದೇಶದಲ್ಲಿ ನೀನು ನೋಡಬಹುದು, ಉಜ್ಜೀನವು ನಮ್ಮ ರಾಜ್ಯದಲ್ಲಿ ನಾವು ನೋಡಬಹುದು. ಅದಕ್ಕೆ ಮೊದಲ ಪ್ರಾಮುಖ್ಯವಾದ ಕಾರ್ಯ ಏನಂದರೆ ನಾವು ದೇವರ ವಾಕ್ಯದ ಅನುಸಾರವಾಗಿ ನಡೆಯುವರಾಗಿರಬೇಕು. ಎಲ್ಲಿನದೇ ನೀನು ಅಪ್ಪನ ಮಾಡಿದಂತೆ ನಾನು ಎಲ್ಲ ಮಾಡಿ ಮುಗಿಸಿದ್ದೇನೆ, ನನ್ನ ಪ್ರಾರ್ಥನೆಯನ್ನು ಕೇಳು. ಹೌದು ಪ್ರಿಯರೇ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ಭಾರತ ದೇಶದಲ್ಲಿ ದೇವರ ರಾಜ್ಯ ಬರಬೇಕಾದ್ರೆ ಮೊದಲನೇ ನಾವು ಮಾಡಬೇಕಾದ ಕೆಲಸ ದೇವರ ಚಿತ್ತದಂತೆ ನಮ್ಮ ಜೀವಿತವನ್ನು ನಾವು ಸರಿಪಡಿಸಿಕೊಳ್ಳಬೇಕು. ದೇವರ ಚಿತ್ತವನ್ನು ಮಾಡುವರಾಗಿ ನಾವು ಮಾರ್ಪಡಬೇಕು. ಆಗಲೇ ನಾವು ಮಾಡುವ ಚಿಕ್ಕ ಪ್ರಾರ್ಥನೆ ಆಗಿದ್ದರೂ ದೇವರು ದೊಡ್ಡ ಕಾರ್ಯವನ್ನು ಮಾಡುತ್ತಾನೆ. ಈ ದೇಶದಲ್ಲಿ ಎಷ್ಟೋ ಕೋಟ್ಯಾಂತರ ಜನರು ನಶಿಸಿ ಹೋಗುತ್ತಾ ಇದ್ದಾರೆ, ನಿಜವಾದ ದೇವರು ಯಾರೆಂದು ಅರಿಯದೆ. ದಿನನಿತ್ಯ ಎಷ್ಟೋ ಜನ ಮರಣದ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯು ಯೇಸುವನ್ನು ಅರಿಯದೆ ಸತ್ತು ಹೋದರೆ ಅವರು ನರಕಕ್ಕೆ ಹೋಗೋರಾಗಿದ್ದಾರೆ. ಎಷ್ಟೋ ಜನ ಅನ್ಯ ದೇವರುಗಳ ಮುಂದೆ ನಿಂತು ಕೈಯೊಡ್ಡಿ ನಿಜವಾದ ದೇವರು ಯಾರು, ನಮ್ಮನ್ನು ಉಂಟು ಮಾಡಿದ ಯಾರೆಂದು ತಿಳಿಯದೆ ಅವರು ಮರಣ ಹೊಂದುತ್ತಾ ಇದ್ದಾರೆ. ಅವ್ರ ಮುಂದೆ ನೀನು ತೋರಿಸಬೇಕು, ನಾನು ಆರಾಧಿಸುವ ದೇವರು ನಿಜವಾದ ದೇವರು, ನಾನು ಪ್ರೀತಿಸುವ ದೇವರು ನಿಜವಾದ ದೇವರು, ನಾವು ಸೇವೆ ಮಾಡುವ ದೇವರು ನಿಜವಾದ ದೇವರೆಂದು ತೋರಿಸುವುದಕ್ಕಾಗಿ ನಿನ್ನ ಜೀವಿತವನ್ನು ಎಲಿಯನಂತೆ ನೀನು ಮಾರ್ಪಡಿಸಿಕೊಳ್ಳಬೇಕು. ಎಲಿಯನು ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಬೆಂಕಿ ಇಳಿದು ಉತ್ತರ ಕೊಡುವಾಗ ಅಲ್ಲಿ ಏನು ನಡೀತಂದರೆ ಎಲ್ಲರೂ ಯೆಹೋವ ದೇವನೇ ನಿಜವಾದ ದೇವರೆಂದು ಬೊಬ್ಬೆ ಹಾಕಿ ಕೂಗಿದರು.
ಇವತ್ತಿನ ಸಮಯದಲ್ಲಿ ನಿನ್ನ ಪ್ರಾರ್ಥನೆ ಜೀವಿತದಲ್ಲಿ ಒಂದು ಜಯವನ್ನು ದೇವರು ಕೊಡುವುದಕ್ಕೆ ಸಿದ್ಧನಾಗಿದೆ. ಆದರೆ ನೀನು ಮಾಡಬೇಕಾದ ಕಾರ್ಯ ಎಲಿಯನಂತೆ ದೇವರಿಗಾಗಿ ವೈರಾಗ್ಯ ತೋರಿಸೋನಾಗಿರಬೇಕು. ಎಲಿಯನಂತೆ ನೀನು ದೇವರಿಗಾಗಿ, ದೇವರ ಕಾರ್ಯಗಳಿಗಾಗಿ ಭಕ್ತಿ ಸಂಜೀವನೆ ಉಂಟು ಮಾಡುವಂಥ ಕಾರ್ಯಗಳಿಗೆ ನೀನು ಒದಗಿಸಿಕೊಡಬೇಕು. ಜನರು ಏನು ಹೇಳ್ತಾರೋ, ಜನರು ಏನು ಮಾಡುತ್ತಾರೆ ಎಂದು ನಾವು ನೋಡುವುದು ನಮಗೆ ಅವಶ್ಯಕತೆ ಇಲ್ಲ. ಜನರು ಯಾವ ರೀತಿ ನಮ್ಮನ್ನು ಹೀಯಾಲಿಸುತ್ತಾರೆ ನೋಡುವುದಿಲ್ಲ. ಎಂಥ ಸಂಕಷ್ಟಗಳು ಬರುತ್ತದೆ, ಯಾವ ಹಿಂಸೆ ಬರುತ್ತದೋ ಎಂದು ನೋಡುವುದಿಲ್ಲ. ಎಲಿಯನ ಜೀವಿತದಲ್ಲಿ ಅವನ ಹಿಂಸೆಗಳನ್ನು ತಾಳಿಕೊಂಡು ಎಲ್ಲವನ್ನು, ಎಲಿಯ ಎಷ್ಟೇ ದೇವರಿಗೆ ವೈರಾಗ್ಯ ತೋರಿಸೋನಾಗಿದ್ದರು, ಅವನು ದೇವರ ಮಾತಿನ ಮೇರೆಗೆ ಅವನು ಮಾಡಿದಾಗ ಅವನ ವಿರೋಧಿಗಳು ಬಂದೇ ಬಂತು. ಜೆಜಬೇಲ್ ಎಲಿಯನನ್ನು ಕೊಲ್ಲುವುದಕ್ಕಾಗಿ ಹುಡುಕಿದಾಗ ಒಂದು ಸ್ತ್ರೀಗೆ, ಒಂದು ರಾಜನ ಮುಂದೆ ಧೈರ್ಯವಾಗಿ ನಿಂತಂಥ ಎಲಿಯ ಒಂದು ಸ್ತ್ರೀಗೆ ಭಯಪಟ್ಟು ಓಡಿ ಹೋದನು. ತನ್ನ ಪ್ರಾಣ ಕಾಪಾಡಿಕೊಳ್ಳಬೇಕೆಂದು ಓಡಿ ಹೋದನಂತ ಒಬ್ಬ ಎಲಿಯನವನು, ಮನುಷ್ಯನವನು. ನೀನು ತಿಳಿಯಬಹುದು, ಕ್ರೈಸ್ತರ ಜೀವಿತ ಎನ್ನುವಾಗ ಅದು ಸುಗಮವಾಗಿ ಇಲ್ಲ. ನೀನು ದೇವರಿಗಾಗಿ ವೈರಾಗವಾಗಿ ನಿಲ್ಲುವಾಗ ವಿರೋಧ ಶಕ್ತಿಗಳು ಬಂದೇ ಬರುತ್ತದೆ. ಆದರೆ ಅವುಗಳಿಂದ ಕಾಪಾಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಆಮೇಲೆ ಎಲಿಯನಂತೆ ನೀನು ಎದ್ದೇಳಬೇಕೆಂದು ದೇವರು ಕೇಳುತ್ತಾ ಇದ್ದಾನೆ. ದೇವರು ಕಾದುಕೊಂಡಿದ್ದ. ಇನ್ನೂ ಎಷ್ಟರ ಕಾಲದವರೆಗೆ ನೀನು ಹೀಗೆ ಇರುತ್ತೀಯ? ಎಷ್ಟರ ಕಾಲದವರೆಗೆ ನಾನು ಸಾಧಾರಣವಾದ ವ್ಯಕ್ತಿ, ನಾನು ಸಾಮಾನ್ಯವಾದ ವ್ಯಕ್ತಿ, ನನ್ನ ಪ್ರಾರ್ಥನೆಗೆ ಬಲ ಇಲ್ಲ, ನನ್ನ ಪ್ರಾರ್ಥನೆಗೆ ಶಕ್ತಿ ಇಲ್ಲ ಅಂದರೆ ಎಷ್ಟು ದಿನದವರೆಗೆ ನಿನಗೆ ನೀನೇ ಸಾಕು ಹೇಳಿಕೊಂಡಿರ್ತೀಯ? ನಿನ್ನನ್ನು ನೀನು ಚಿಕ್ಕವನಾಗಿ ಮಾಡಿಕೊಂಡು ನೀನು ನೆಪಗಳನ್ನು ಹೇಳುವನಾಗಿರ್ತೀಯ. ಇವತ್ತು ದೇವರ ವಾಕ್ಯ ಹೇಳುತ್ತದೆ, ಎಲಿಯನಂತೆ ನೀನಿದ್ರೂ ಎಲಿಯನ ಹಾಗೆ ನಾವಿದ್ದೀವಿ ಅಂತ ಹೇಳಿ ದೇವರ ವಾಕ್ಯ ಹೇಳ್ತಾ ಇದೆ. ಇವತ್ತು ದೇವರ ವಾಕ್ಯದ ಮುಖಾಂತರವಾಗಿ ನೀನು ಉತ್ತೇಜನ ಪಡಿಸೋದಕ್ಕೆ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಎಲಿಯನ ಪ್ರಾರ್ಥನೆ ಕೇಳಿದ ದೇವರು ಇವತ್ತು ನಿನ್ನ ಪ್ರಾರ್ಥನೆ ಕೇಳಿ ನಿನಗಾಗಿ, ನಿನ್ನ ಮುಖಾಂತರವಾಗಿ ದೇಶದಲ್ಲಿ, ಸಭೆಗಳಲ್ಲಿ, ಪಟ್ಟಣಗಳಲ್ಲಿ ಒಂದು ಉಜ್ಜೀವನ ತರುವುದಕ್ಕಾಗಿ ದೇವರು ಎದುರು ನೋಡುತ್ತಾ ಇದ್ದಾನೆ. ನೀನು ಮಾಡಬೇಕಾದ ಒಂದು ಕೆಲಸ, ದೇವರ ಮುಂದೆ ನಿಲ್ಲುವನಾಗು. ಎಲಿಯನು ಹೇಳುತ್ತಾನೆ, ದೇವರ ಮುಂದೆ ನಿಲ್ಲುವ ನಾನು, ದೇವರ ಸನ್ನಿಧಿ ಸೇವೆ ಮಾಡುವನಾಗಿ ನಾನಿದ್ದೇನೆ. ಇವತ್ತು ದೇವರು ಮುಂದೆ ನೀನು ನಿಲ್ಲುವುದಾದರೆ ನಿನಗಾಗಿ ದೇವರು ನಿಲ್ಲುವನಾಗಿದ್ದಾನೆ, ನಿನ್ನ ಮಾತನ್ನು ಕೇಳುವನಾಗಿದ್ದಾನೆ, ನಿನಗಾಗಿ ಕ್ರಿಯೆ ಮಾಡಿದ್ದಾನೆ. ಎಲಿಯ ಪ್ರಾರ್ಥನೆ ಮಾಡಿ ಮುಗಿಸಿದನೆಂದರೆ ಆಕಾಶದಿಂದ ಬೆಂಕಿ ಇಳಿದು ಎಲ್ಲ ಯಜ್ಞವೇದಿಗಳನ್ನು, ಎಲ್ಲ ಕಲ್ಲು ಮಣ್ಣು ನೀರುಗಳನ್ನು ಅದು ದಹಿಸಿಬಿಟ್ಟು ಅದು ಹೀರಿಕೊಂಡಿತು. ಹಾಗೆ ಏನು ನಡೆಯಿತಂದರೆ 39ನೇ ವಚನದಲ್ಲಿ ನೋಡುವಾಗ, ಜನರೆಲ್ಲೂ ಇದನ್ನು ಕಂಡು ಬೋರ್ಲೆ ಬಿದ್ದು ಯೆಹೋವನೇ ದೇವರು, ಯೆಹೋವನೇ ದೇವರು ಎಂದು ಕೂಗಿದರು. ಈಗ ನನ್ನ ಈ ಮಾತುಗಳನ್ನು ಕೇಳುವ ನಿಮ್ಮ ಮುಖಾಂತರವೂ ಇದೇ ರೀತಿಯಾದ ಸಾಕ್ಷಿಗಳನ್ನು ದೇವರು ಎಬ್ಬಿಸಕ್ಕೆ ಶಕ್ತನಾಗಿದೆ. ನಿನ್ನ ಮನೆಯಲ್ಲಿ ಅದು ಉಂಟಾಗಬಹುದು. ಮೊದಲನೇದಾಗಿ ನೀನು ವಸಿಸುವಂಥ ಜಾಗದಲ್ಲಿ ಕಾರ್ಯಗಳು ಉಂಟಾಗಬಹುದು. ನೀನು ಕೆಲಸ ಮಾಡುವಂಥ ಜಾಗದಲ್ಲಿ ನಿನ್ನ ಹೆಸರನ್ನು ಹೇಳಿ ನಿನ್ನ ದೇವರೇ ನಿಜವಾದ ದೇವರೆಂದು ಹೇಳೋಕ್ಕೆ ದೇವರು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಸೋತು ಹೋಗಬೇಡ. ನಿನ್ನ ಪ್ರಾರ್ಥನೆ ಜೀವಿತದ ಮುಖಾಂತರವಾಗಿ ಬಲವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಕಾರಣ ಯಾಕೋಬನು ಹೇಳ್ತಾನೆ, ನಮ್ಮಂತೆಯೇ ಸಾಧಾರಣವಾದ, ನಮ್ಮಂತೆಯೇ ಬಲಹೀನನಾದ ಎಲಿಯನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುವುದಾದರೆ ಈ ಸಮಯದಲ್ಲಿ ನಿನ್ನ ಪ್ರಾರ್ಥನೆಗೂ ದೇವರು ಉತ್ತರ ಕೊಡುವನಾಗಿದ್ದಾನೆ. ಸೋತು ಹೋಗಬೇಡ, ಅಂಜಬೇಡ, ಹೆದರಬೇಡ, ಓಡಿ ಹೋಗಬೇಡ. ಬಲಹೀನನಾದ ಎಲಿಯನ ನಂತೆ ನೀನಿರ್ಬೋದು, ನಾನಿರ್ಬೋದು. ಅದು ನಮ್ಮನ್ನು ಆರಿಸಿಕೊಂಡ ದೇವರು ನಮ್ಮ ಮುಖಾಂತರವಾದ ಬಲವಾದ ಕಾರ್ಯಗಳನ್ನು ಮಾಡೋಕ್ಕೆ ದೇವರಿಗೆ ಶಕ್ತಿ ಇದೆ. ಆತನು ಮಾಡುವನಾಗಿದ್ದಾನೆ. ದೇವರು ನಿಮ್ಮನ್ನು ಸಹ ನಿಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಮುಂಬರುವ ದಿನಗಳಲ್ಲಿ ಇವತ್ತು ನಾವು ಕೇಳಿದಂಥ, ಅಧ್ಯಯನ ಮಾಡಿದಂಥ, ಧ್ಯಾನ ಮಾಡಿದಂಥ ಈ ಸತ್ಯವೇದ ಶಾಲೆಯ ಪಾಠಗಳ ಮುಖಾಂತರವಾಗಿ ನಾವು ಕಲಿತುಕೊಂಡ ವಾಕ್ಯಗಳ ಮುಖಾಂತರವಾಗಿ ನಿನ್ನ ಜೀವನ ಮಾರ್ಪಡುವುದು ನಿಶ್ಚಯವಾಗಿದೆ. ಅದಕ್ಕೇ ಈ ಆಸರೆ ಟಿವಿಯವರು ಅಷ್ಟೊಂದು ಪ್ರಯಾಸ ತಗೊಂಡು, ಎಷ್ಟೊಂದು ಕಷ್ಟದ ಮಧ್ಯದಲ್ಲೂ, ಎಷ್ಟೊಂದು ಸಂಕಷ್ಟದ ಮಧ್ಯದಲ್ಲೂ, ಎಲ್ಲ ಅವಶ್ಯಕತೆ ತುಂಬಿರುವಂಥ ಸಮಯಗಳಲ್ಲೂ ಎಷ್ಟೋ ಹಣಗಳನ್ನು ಖರ್ಚು ಮಾಡಿ ನಿಮ್ಮವರೆಗೆ ಕಾರ್ಯಗಳನ್ನು ತರುತ್ತಿರೋದಕ್ಕೆ ಕಾರಣವೆಂದರೆ ನಿಮ್ಮ ಮುಖಾಂತರವಾಗಿ ರಾಜ್ಯಗಳಲ್ಲಿ, ಹಳ್ಳಿಗಳಲ್ಲಿ
ದೇವರ ಭಕ್ತಿ ಸಂಜೀವನಿ ಉಂಟಾಗಬೇಕೆಂದ ಒಂದೇ ಒಂದು ಆಸೆಯಿಂದನೇ ಅವರು ಈ ಕಾರ್ಯಕ್ರಮವನ್ನು ನಿಮ್ಮವರೆಗೆ ತರುತ್ತಾ ಇರುವುದು. ಅವ್ರಿಗಿರುವಂಥ ದಾಹವನ್ನು ನೋಡುವುದಾದರೆ ಸತ್ಯ ವೇದದ ಅರಿವನ್ನು ಒಬ್ಬೊಬ್ಬರು ಜನಗಳಲ್ಲಿ ಉಂಟಾಗಬೇಕೆಂದೇ ಅವರು ಈ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದಾರೆ. ಅನೇಕ ದೇವ ಸೇವಕರನ್ನು ಕರೆಸಿ ನಿಮಗಾಗಿ ನಿಮ್ಮಲ್ಲಿ ಒಂದು ಭಕ್ತಿ ಸಂಜೀವನ ಉಂಟಾಗಬೇಕು, ನೀವು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಐಕ್ಯವಾಗಿ ದೇವರ ವಾಕ್ಯದಲ್ಲಿ, ದೇವರ ಪ್ರಾರ್ಥನೆಯಲ್ಲಿ, ದೇವರ ಕೃಪೆಗಳಲ್ಲಿ ನೀವು ಬೆಳೆಯಬೇಕೆಂದು ಅವರು ಪ್ರಯಾಸ ಪಡ್ತದೆ. ಈ ಪ್ರಯಾಸವನ್ನು ವ್ಯರ್ಥ ಮಾಡಬೇಡ್ರಿ, ಈ ಪ್ರಯಾಸವನ್ನು ನೀವು ಕೈ ಬಿಡಬೇಡ್ರಿ, ಅವರೊಂದಿಗೆ ನೀವು ಕೈ ಜೋಡಿಸಿರಿ. ಈ ಆಸರೆ ಟಿ ವಿಗಾಗಿ ನೀವು ಪ್ರಾರ್ಥನೆ ಮಾಡಿರಿ. ಈ ಆಸರೆ ಟಿ ವಿಗಾಗಿ ನಿಮ್ಮ ಕೈಯಲ್ಲಾದ ಆ ಅಗತ್ಯಗಳನ್ನು ಸಂಧಿಸೋದಕ್ಕೆ ಪ್ರಯತ್ನ ಪಡಿರಿ. ನಿಮ್ಮ ಕೈಯಲ್ಲಿ ಆದಷ್ಟು ಅವರನ್ನು ಪ್ರೋತ್ಸಾಹ ಪಡುವುದಕ್ಕಾಗಿ ಅವರನ್ನು ಉತ್ತೇಜನ ಪಡುವಂಥ ಕಾರ್ಯಗಳನ್ನು ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೆ. ಈ ಕಾರ್ಯಗಳನ್ನು ಯಾಕೆ ಕೇಳ್ತಾ ಇದ್ದೇನೆ ಅಂದರೆ, ಈ ಕಳೆದ ಎಲ್ಲ ಸಂಚಿಕೆಗಳಲ್ಲಿ ನಾನು ನಿಮ್ಮೊಟ್ಟಿಗೆ ಈ ಆಸರೆ ಟಿ ವಿ ಮುಖಾಂತರವಾಗಿ ನಾನು ಮಾತನಾಡ್ತಾ ಇದ್ದೇನೆ. ನನ್ನಲ್ಲಿ ಇಲ್ಲಿ ಇದ್ದು ನಾನು ಈ ವಾಕ್ಯಗಳನ್ನು ಹಂಚಿಕೊಳ್ಳುವಾಗ ನನ್ನಲ್ಲಿ ಒಂದೇ ಒಂದು ಭಾರವು ಉಂಟಾಗ್ತಾ ಇದೆ. ಈ ಮಾತುಗಳು ಎಷ್ಟು ದೂರದವರೆಗೆ ಹೋಗುತ್ತಾ ಇದೆಯೋ, ಎಷ್ಟು ಜನರು ನೋಡುತ್ತಾ ಇದ್ದಾರೋ, ದೇವರೇ ಅವರಲ್ಲಿ ಒಂದು ಭಕ್ತಿ ಸಂಜೀವನಿ ಉಂಟಾಗಿಲ್ಲಪ್ಪ, ಅವರಲ್ಲಿ ಒಂದು ಪ್ರಾರ್ಥನಾ ಜೀವಿತ ಅವರು ಕಟ್ಟಿ ಎಬ್ಬಿಸಲ್ಪಡಲಿ ಎಂದು ದಾಹದಿಂದ ನಿಮ್ಮೊಟ್ಟಿಗೆ ನಾನು ಮಾತನಾಡುತ್ತಾ ಇದ್ದೇನೆ. ದೇವರ ವಾಕ್ಯ ಹೇಳುತ್ತದೆ, ದೇವರ ವಾಕ್ಯವು ಎಂದಿಗೂ ಆತನು ಇಷ್ಟಪಟ್ಟಿದ್ದನು, ಆತನು ಬಯಸಿದ್ದನು ನೆರವೇರಿಸದೆ ಆತನಿಗೆ ತಿರುಗುವುದಿಲ್ಲ ಅಂತ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡಬಹುದು. ದೇವರ ವಾಕ್ಯವು ಫಲ ಕೊಡುವುದಾಗಿದೆ, ಅದು 100ರಷ್ಟು ಫಲ ಕೊಡುವುದಾಗಿದೆ, 60ರಷ್ಟು ಫಲ ಕೊಡುವುದಾಗಿದೆ. ನಿಮ್ಮಲ್ಲಿ ಸಹ ಫಲವನ್ನು ದೇವರು ಎದುರು ನೋಡುತ್ತಾ ಇದ್ದಾನೆ. ಇವತ್ತು ಟಿ ವಿಯ ಮುಂದೆ ಕುಳಿತು ಈ ವಾಕ್ಯವನ್ನು ಕೇಳುತ್ತಿರುವ ಪ್ರಿಯ ಸಹೋದರ ಸಹೋದರಿ, ತಂದೆ ತಾಯಿ, ಅಪ್ಪ ಅಮ್ಮ, ನೀನು ಯಾರಾಗಿರ್ಬೋದು, ನಿನ್ನೊಂದಿಗೆ ದೇವರು ಮಾತನಾಡ್ತಾ ಇದ್ದಾರೆ. ನಿನಗೆ ವಯಸ್ಸಾಗಿರ್ಬೋದು, ಇಲ್ಲವಂದರೆ ನಿನಗೆ ಚಿಕ್ಕವನಾಗಿರ್ಬೋದು, ನೀ ಯಾವುದೇ ಪರಿಸ್ಥಿತಿಯಲ್ಲಿರ್ಬೋದು, ಆದರೆ ದೇವರೊಟ್ಟಿಗೆ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಮುಖಾಂತರವಾಗಿ ಒಂದು ಉಜ್ಜೀವನ ತರಲಿಕ್ಕೆ ದೇವನ ಶಕ್ತನಾಗಿದ್ದಾನೆ. ಇದು ಎಲಿಯನ್ನು ಮಾಡಿದ ಕಾರ್ಯವಲ್ಲ, ದೇವರು ನಡೆಸಿದ ಕಾರ್ಯ. ಎಲಿಯ ಬರೀ ಒಂದು ಪಾತ್ರೆಯಷ್ಟೇ, ಎಲಿಯನು ಒಂದು ಪಾತ್ರೆಯಷ್ಟೇ. ಆ ಕತ್ತಲು ಕವಿದ ಆವರಿಸಿದಂಥ ಸಮಯದಲ್ಲಿ ದೇವರನ್ನು ಬಿಟ್ಟು ಅನ್ಯ ದೇವರನ್ನು ಹುಡುಕಿ ಹೋದಂಥ ಜನರ ಮಧ್ಯದಲ್ಲಿ, ಕಾರ್ಗತ್ತಲೆಯ ದಿನಗಳಲ್ಲಿ ದೇವರು ಆರಿಸಿದಂಥ ಜನರು, ಇಸ್ರೇಲ್ ಎನ್ನುವಾಗ ದೇವರಿಂದ ಆರಿಸಲ್ಪಟ್ಟವರು, ಅವರು ದೇವರನ್ನು ಬಿಟ್ಟು ಹೋದಾಗ ಎಲಿಯನಂಥ ಕೆಲವು ಜನರಲ್ಲಿ, ಅಲ್ಲಿ ತುಂಬ 300 ಜನ ಇದ್ದಂಥ ಪ್ರವಾದಿಗಳು, ಅದರಲ್ಲಿ ಎಲಿಯನು ಸಹ ಒಬ್ಬನಿದ್ದನು. ಅವನನ್ನು ದೇವರು ಪ್ರತ್ಯೇಕವಾಗಿ ತಿಳಿದುಕೊಂಡು ತನಗಾಗಿ ಕ್ರಿಯೆ ಮಾಡಿದನು, ತನ್ನ ಜನರಿಗಾಗಿ. ಇವತ್ತು ನಿಮ್ಮ ಜನರಿಗಾಗಿ, ನಮ್ಮ ಜನರಿಗಾಗಿ, ನಮ್ಮ ದೇಶದ ಜನರಿಗಾಗಿ ದೇವರು ನಿನ್ನನ್ನು ಎಲಿಯನಂತೆ ಎದುರು ನೋಡ್ತಾ ಇದ್ದಾನೆ. ಆತನ ಕರೆಯುವಿಕೆ ಕೇಳಿ ಬರುವಿಯಾ? ಇವತ್ತು ಈ ಸತ್ಯ ವೇದದ ಶಾಲೆಯ ಅಧ್ಯಯನದ ಮುಖಾಂತರವಾಗಿ, ಧ್ಯಾನ ಪಾಠದ ಮುಖಾಂತರವಾಗಿ ನೀನು ಅರಿತುಕೊಂಡ ಕಾರ್ಯಗಳನ್ನು, ನೀನು ತಿಳಿದುಕೊಂಡ ಕಾರ್ಯಗಳಿಗಾಗಿ ಒಪ್ಪಿಸಿಕೊಟ್ಟು ನೀನು ನಡೆಯೋಕ್ಕೆ ನೀನು ಸಿದ್ಧನಾಗಿದ್ದೀಯಾ? ಪ್ರಾರ್ಥನೆಯಲ್ಲಿ ಬಲವುಂಟು. ಎಲಿಯನ ಪ್ರಾರ್ಥನೆ ಭಕ್ತಿ ಸಂಜೀವಿಯ ಪ್ರಾರ್ಥನೆ, ಎಲಿಯನ ಪ್ರಾರ್ಥನೆ ಉಜ್ಜೀವನದ ಪ್ರಾರ್ಥನೆ, ಎಲಿಯನ ಪ್ರಾರ್ಥನೆ ಮಾರ್ಪಡಿಸುವ ಪ್ರಾರ್ಥನೆ, ಎಲಿಯನ ಪ್ರಾರ್ಥನೆ ದೇಶದಲ್ಲಿ ದೇವರೇ ನಿಜವಾದ ದೇವರು, ಯೆಹೋವನೇ ನಿಜವಾದ ದೇವರೆಂದು ಬೊಬ್ಬೆ ಹಾಕುವಂತೆ ಮಾಡಿದಂಥ ಪ್ರಾರ್ಥನೆ. ಇವತ್ತು ನಿನ್ನ ಪ್ರಾರ್ಥನೆ ನಿನ್ನ ರಾಜ್ಯದಲ್ಲಿ, ನಿನ್ನ ದೇಶದಲ್ಲಿ ಯೇಸುವೇ ನಿಜವಾದ ದೇವರೆಂದು ತೋರಿಸುವುದಕ್ಕೆ ಸಾಧ್ಯವಾ? ನೀನು ಒಪ್ಪಿಸಿಕೊಡುವಿಯಾ? ಹಾಗಾದರೆ ನನ್ನೊಂದಿಗೆ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸು. ಇವತ್ತು ಒಪ್ಪಿಸಿಕೊಡು. ಅಪ್ಪ, ಇಷ್ಟು ದಿನ ನಾನು ಹೇಗೋ ಜೀವಿಸ್ತಾ ಇದ್ದೆ, ನನ್ನ ಬಲಹೀನತೆಯನ್ನು ಎಣಿಸಿ ನಾನು ಸಾಧಾರಣವಾದ ಮನುಷ್ಯ ಎಂದು ನಾನು ನೆನೆಸಿಕೊಂಡು ನಾನಿದ್ದೆ. ಆದರೆ ಒಬ್ಬ ಸಾಧಾರಣವಾದ ಮನುಷ್ಯನಿಂದ ನಿನ್ನ ನಾಮ ಮಹಿಮೆಗಾಗಿ ಅಸಾಧಾರಣವಾದ ಕಾರ್ಯಗಳನ್ನು ನೀನು ಮಾಡುತ್ತಿ, ನಿನ್ನ ಜನರನ್ನು ನಿನ್ನ ಕಡೆಗೆ ತಿರುಗಿಸುವುದಕ್ಕಾಗಿ ಉಪಯೋಗಿಸುತ್ತೀಯಾ ಎಂದು ನಾನು ನಂಬಿದ್ದೇನೆ ಎಂದು ನೀನು ಒಪ್ಪಿಸಿಕೊಡು. ದೇವರ ಕರೆಗಳಿಗೆ ಒಪ್ಪಿಸಿಕೊಡು. ಆತನಿನ ನಡೆಸುವನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡೋಣ. ನಾವು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯೇ, ಈ ಸಮಯದಲ್ಲಿ ಈ ಆಸರೆ ಟಿ ವಿಯ ಮುಖಾಂತರವಾಗಿ, ಸತ್ಯವೇದ ಶಾಲೆಯ ಪಾಠಗಳ ಮುಖಾಂತರವಾಗಿ, ಅಧ್ಯಯನದ ಮುಖಾಂತರವಾಗಿ ನೀವು ನಮಗೆ ಕಲಿಸಿಕೊಟ್ಟಂಥ ಎಲ್ಲ ಕಾರ್ಯಗಳಿಗಾಗಿ ನೀನು ಸ್ತೋತ್ರ ಸಲ್ಲಿಸುತ್ತಾ ಇದ್ದೇನೆ.
ಅಪ್ಪ ನಿನ್ನ ನಾಮದಲ್ಲಿ ನಾವು ಬೇಡುವುದನ್ನು ನಾವು ಹೊಂದಿಕೊಳ್ಳುತ್ತೇವೆ ಎಂದು ನಾವು ಸತ್ಯವೇದದಲ್ಲಿ ಓದಿದ್ದೀವಿ. ನಾವು ಪ್ರಾರ್ಥನೆ ಮಾಡಿದ ಎಲ್ಲ ಕಾರ್ಯಗಳನ್ನು ಕೊಡುವನಾಗಿದ್ದೀಯ ಅಂತ ನಾವು ಕಲಿತುಕೊಂಡಿದ್ದೀವಪ್ಪ. ಮೊದಲನೆಯದಾಗಿ ಏಕಾಂಗಿ ಪ್ರಾರ್ಥನೆ, ಎರಡನೇದಾಗಿ ಮಧ್ಯಸ್ಥಿಗೆ ಪ್ರಾರ್ಥನೆಯನ್ನು ಕುರಿತು ನಾವು ಕಲಿತುಕೊಂಡಿದ್ದೀವಿ. ಆ ಪ್ರಾರ್ಥನೆಗಳಲ್ಲಿ ಅಪ್ಪ ವಿಶೇಷವಾಗಿ ದೇವರಿಗಾಗಿ ವೈರಾಗ್ಯವನ್ನು ತೋರಿಸುವಂಥ ಜೀವಿತದ ಪ್ರಾರ್ಥನೆ ನಮಗೆ ಬೇಕು ಅಂತ ನೀನು ಹೇಳಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲಿಯನ್ನು ಸಾಧಾರಣವಾದ ಮನುಷ್ಯನೇ, ಅವನ ಪ್ರಾರ್ಥನೆಗೆ ದೇವರು ಮಹತ್ವವಾದ ಕಾರ್ಯಗಳನ್ನು ಮಾಡಿದ್ದನೆಂದು ನಾವು ಧ್ಯಾನ ಮಾಡೋದಕ್ಕಾಗಿ ನೀನು ಕೊಟ್ಟಂಥ ಸಮಯಕ್ಕಾಗಿ ಸ್ತೋತ್ರಪ್ಪ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಒಪ್ಪಿಸಿಕೊಟ್ಟಿದ್ದ ಅಷ್ಟು ಜನರನ್ನು ಮಕ್ಕಳನ್ನು ನಿನ್ನ ಕರೆಗಳಿಗೆ ಒಪ್ಪಿಸುತ್ತಾ ಇದ್ದೇನೆ. ಒಬ್ಬೊಬ್ಬರ ಮೇಲೆ ಈವಾಗಲೇ ಪ್ರಾರ್ಥನಾ ಅಭಿಷೇಕ ಇಳಿದು ಬರಲಿ ಎಂದು ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. ನಿನ್ನ ನಾಮದಲ್ಲಿ ಬೇಡುತ್ತಾ ಇದ್ದೇವೆ. ಒಬ್ಬೊಬ್ಬರ ಮೇಲೆ ನಿನ್ನ ಅಭಿಷೇಕ ಇಳಿದು ಬರಲಿ ಎಂದು ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. ನಿನಗಾಗಿ ನಿನ್ನ ನಾಮವನ್ನು ಘನಪಡಿಸುವ, ನಿನ್ನ ನಾಮವನ್ನು ದೃಢಪಡಿಸುವ, ನೀನೇ ದೇವರಿಂದ ತೋರ್ಪಡಿಸುವ ಜೀವಿತವನ್ನು ನೀನು ಒಬ್ಬೊಬ್ಬರಿಗೆ ಕೊಡಬೇಕೆಂದು ನಾನು ಪ್ರಾರ್ಥಿಸುತ್ತಾ ಇದ್ದೀನಿ. ನಿನ್ನ ನಾಮ ಮಹಿಮೆ ಪಡಲಿ. ಈ ವಾಕ್ಯದ ಮುಖಾಂತರವಾಗಿ ಅಯ್ಯ ನಿನ್ನ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸುವಂತೆ ನಾನು ಪ್ರಾರ್ಥಿಸುತ್ತಾ ಇದ್ದೀನಿ. ಇನ್ನು ಮುಂಬರುವ ದಿನಗಳಲ್ಲಿ ಈ ಮಕ್ಕಳನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ನಡೆಸು. ಎಲಿಯನಂತೆ ಅಯ್ಯ ನಿನಗಾಗಿ ವೈರಾಗ್ಯ ತೋರಿಸುವಂಥ, ವೈರಾಗ್ಯ ಪಡಿಸುವಂಥ ಜನಾಂಗವನ್ನು ನೀನು ಎಬ್ಬಿಸಲಿಕ್ಕಿದ್ದಿ. ಅದಕ್ಕಾಗಿ ಸ್ತೋತ್ರ. ನಿನ್ನ ನಾಮ ಘನತ ಸ್ತುತಿಯನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ಈ ಸಮಯದಲ್ಲಿ ಅಪ್ಪ ಆಸರೆ ಟಿವಿಯ ನಡೆಸುವಂಥ ನಮ್ಮ ಆತ್ಮೀಯ ಸಹೋದರನಾಗಿರುವಂಥ ಪಾಸ್ಟರ್ ಸುನೀಲ್ಗಾಗಿಯೂ ಆಸರೆ ಟಿವಿಯ ಎಲ್ಲ ಕಾರ್ಯ ಮೇಲ್ವಿಚಾರಕರನ್ನು ಕೆಲಸ ಮಾಡೋರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಒಬ್ಬೊಬ್ಬ ಕುಟುಂಬವನ್ನು ಆಶೀರ್ವದಿಸು. ಆಸರೆ ಟಿವಿಯ ಎಲ್ಲ ಅಗತ್ಯಗಳನ್ನು ಸಂಧಿಸಿ ನಡೆಸು, ಪೂರೈಸು. ನಿನ್ನ ನಾಮದಲ್ಲಿ ಇನ್ನೂ ಈ ಪಟ್ಟಣದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಈ ಆಸರೆ ಟಿವಿ ಹಬ್ಬಿ ಹರಡಿಯುವಂತೆ ನೀನು ಮಾಡು. ನಿನ್ನ ನಾಮ ಮಹಿಮೆ ಪಡಿಸಲಿ. ಯೇಸು ನಾಮದಲ್ಲಿ ಬೇಡಿ ಹೊಂದುತ್ತೇವೆ ತಂದೆಯೇ. ಆಮೇನ್, ಆಮೇನ್.